ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತವನ್ನು ಕೋರುತ್ತಾ ಜನವರಿ 14ರಿಂದ 23ರವರೆಗೆ ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ವಿಜೃಂಭಣೆ ಜರುಗ್ತಾ ಇದೆ. ತಮಗೆಲ್ಲ ತಿಳಿದಿರುವಂತೆ 14ರಂದು ಐತಿಹಾಸಿಕ ಒಂದು ಹಸಿರು ಹೊರೆಕಾಣಿಕೆ ಮೂಲಕ ಈ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಿನ್ನೆ ಶ್ರೀದೇವರ ನೈವೇದ್ಯ ಕೋಣೆಯ ಪ್ರತಿಷ್ಠೆ, ನಾಗಬಿಂಬ ಪ್ರತಿಷ್ಠೆ ಹಾಗೆ ಹಲವಾರು ಪೂಜಾ ಕಾರ್ಯಗಳು ನಡೆಯಿತು. ಇಂದು ವಾಸ್ತು ಪೂಜೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇಂದು ನಾವೀಗ ಇಲ್ಲಿದ್ದೇವೆ. ಈ ವಿದ್ಯುತ್ ದೀಪಾಲಂಕಾರಗಳಿಂದ ನವೀಕರಣ ರಸ್ತೆಯಲ್ಲಿ ನಾವಿದ್ದೇವೆ. ಪಶ್ಚಿಮ ಭಾಗದಿಂದ ಗರಡಿಗೆ ಹೋಗುವ ದಾರಿಯಲ್ಲಿ ನಾವು ಇದ್ದೇವೆ. ಹೀಗೆ ಮುಂದೆ ಸಾಗುತ್ತಾ ನಾವು ಮುಂದೆ ಗರಡಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ನಮಸ್ಕಾರ. ಇದು ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ನಾಗಸ್ಥಾನ. ನಿನ್ನೆಷ್ಟೇ ಇಲ್ಲಿ ನಾಗಬಿಂದು ಪ್ರತಿಷ್ಠೆ ಕಾರ್ಯಕ್ರಮ ನಡೆದಿದೆ. ಮುಂದೆ ಸಾಕ್ತಾ ಇಲ್ಲಿ ಕಾಣ್ಬೋದು ಅಲಂಕಾರ ನಾಗಸಂದ್ರೆ ಬಹಳ ಧಾರ್ಮಿಕವಾದ ಕ್ಷೇತ್ರ ಇದಾಗಿದೆ. ಹಾಗಾಗಿ ಭಕ್ತರು ತುಂಬ ಭಕ್ತಿಯನ್ನು ಬೇಡಿಕೊಳ್ಳಲಿ ವರವನ್ನು ಕಾಣಿಸುವಂಥ ಪರಮ ಪವಿತ್ರ ಕ್ಷೇತ್ರದ ನಾಗಸ್ಥಾನ ಇದೆ. ಹಾಗಾಗಿ ಈಗ ಈ ಕೋಟಿ ಪುಣ್ಯ ವೇದಿಕೆ ಬಳಿಯಲ್ಲಿದ್ದೇವೆ. ನಾಳೆಯಿಂದ ಇಲ್ಲಿ ಸಭಾ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಜರುಗಲಿದೆ. ನಾಳೆ ಶ್ರೀಯುತ ಜಗದೀಶ್ ಆಚಾರ್ಯ ಪುತ್ತೂರು ಇವರಿಂದ ಭಕ್ತಿ ರಸಮಂದಿರ ಕಾರ್ಯಕ್ರಮ ಜರುಗಲಿದೆ. ಹಾಗೆ ನಾಳಿನಿಂದ ನಿರಂತರ 3 ದಿನಗಳ ಕಾಲ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾಣ್ಬೋದು. ಈಗ ಇಲ್ಲಿ ಧ್ವನಿವರ್ಧಕವರು ಎಲ್ಲ ಸಾಂಗ್ಸ್ ರೆಡಿ ಮಾಡ್ತಿದ್ದಾರೆ. ವೇದಿಕೆಯಲ್ಲಿ ಸಜ್ಜಾಗಿರುತ್ತದೆ. ಎಲ್ಲರೂ ನಮಸ್ಕಾರ ವೀಕ್ಷಕರೇ, ನಾವೀಗ ಇದ್ದೇವೆ ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಅಣ್ಣಪ್ಪ ಅನ್ನಛತ್ರ. ಇಲ್ಲಿ ಕಾಣಿಸ್ತಿದೆ ಅಣ್ಣಪ್ಪ ಅನ್ನಛತ್ರ ಎ ಅಂತ ಹಾಕಿದ್ದಾರೆ. ಇದು ಕುಳಿತುಕೊಂಡು ಸಾವಕಾಶವಾಗಿ ಊಟ ಮಾಡುವಂಥ ಒಂದು ವಿಶಾಲವಾದ ಪ್ರಾಂಗಣದಲ್ಲಿ ಅದ್ಭುತವಾಗಿ ನಿರ್ಮಾಣಗೊಂಡಿದೆ. ಸುಮಾರು 10,000ಕ್ಕಿಂತಲೂ ಮಿಕ್ಕಿ ಜನ ಇಲ್ಲಿ ನಾಡ್ದು ಅನ್ನ ಸಂತರ್ಪಣೆಯ ಸೇವೆಯನ್ನು ಪಡೆದಿದ್ದಾರೆ. ಇನ್ನೊಂದು ಅಣ್ಣಪ್ಪ ಬಿ ಅಂತ ಅಲ್ಲಿ ಒಂದು ಅನ್ನಛತ್ರ ಕಾಣಿಸ್ತಿದೆ. ಸ್ವಸಹಾಯ ಪದ್ಧತಿ ಬಫೆ ಸಂಸ್ಥೆಗಳಲ್ಲಿ ಊಟ ಮಾಡುವಂಥದ್ದು. ಇಲ್ಲಿ ಈ ಕಡೆ ಅಂತ ಹೋಗ್ಬೋದು. ಇದು ತುಂಬ ವಿಶಾಲವಾಗಿ ನಿರ್ಮಾಣಗೊಂಡಿದೆ. ಅಣ್ಣಪ್ಪ ಎ ಅನ್ನಛತ್ರ ಮತ್ತು ಬಿ ಇಲ್ಲಿ ಕಾಣಿಸ್ತಾ ಇದೆ. ಸುಮಾರು 10,000ಕ್ಕಿಂತ ಮಿಕ್ಕಿ ಜನರು ಬರುವಂಥ ಒಂದು ನಿರೀಕ್ಷೆ ಇದೆ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬ್ರಹ್ಮಕಲಶೋತ್ಸವದಲ್ಲಿ ನಡೆಯುವಂಥ ಅನ್ನ ಸಂತರ್ಪಣೆ ಸೇವೆಯಲ್ಲಿ ಪಾಲ್ಗೊಳ್ಳಬೇಕಂತ ಸಹೃದಯದಿಂದ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮಸ್ಕಾರ ವೀಕ್ಷಕರೇ, ನಾವೀಗ ಇದ್ದೇವೆ ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ದ್ವಾರದ ಮುಂಭಾಗದಲ್ಲಿದ್ದೇವೆ. ಸ್ವರ್ಗವೇ ದೊರೆಗಳಿದಂಥ ಅನುಭವ ಇಲ್ಲಿ ಕಾಣ್ತಾ ಇದೆ. ವಿದ್ಯುತ್ ದೀಪಾಲಂಕಾರವಾಗಿ ಗರಡಿಯು ಅತ್ಯಂತ ಶೋಭಾಯಮಾನವಾಗಿ ಶೋಭಿಸ್ತಾ ಇದೆ. ಹೀಗೆ ಸಾಕ್ತಾ ನೋಡಿ, ಈ ಕಡೆ ಶ್ರೀ ದೇವರ ಗಣಪತಿ ದೇವರ ವಿಗ್ರಹವನ್ನು ಕಾಣಬಹುದಾಗಿದೆ. ದ್ವಾರವು ಅದ್ಭುತವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಗರಡಿಯ ದ್ವಾರ ಗೋಪುರ ಶಿಲಾಮಯವಾಗಿ ನಿರ್ಮಾಣ ಮಾಡಲಾಗಿದೆ. ಎರಡು ಕಡೆ ಕಾಣಿಸ್ಬೋದು. ನಮಸ್ಕಾರ. ಹೀಗೆ ಮುಂದೆ ಸಾಗುತ್ತಾ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ LED ಪರದೆಯನ್ನು ಹಾಕಿದ್ದಾರೆ. ಎಲ್ಲ ಮುಂದಿನ ನಾಳೆ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಗಳು ವೀಕ್ಷಣೆ ಮಾಡೋದಕ್ಕೋಸ್ಕರ ಇಲ್ಲಿ ಬೃಹತ್ LED ಪರದೆಯನ್ನು ಹಾಕಿದ್ದಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೈವೇದ್ಯ ಶಾಲೆ. ನಿನ್ನೆಷ್ಟು ಪ್ರತಿಷ್ಠಾಪನೆಗೊಂಡಂಥ ಅದ್ಭುತವಾಗಿ ನಿರ್ಮಾಣಗೊಂಡ ನೈವೇದ್ಯ ಶಾಲೆ ಇಲ್ಲಿ ಕಾಣಿಸ್ತಾ ಇದೆ. ನಿನ್ನೆಷ್ಟು ಪ್ರತಿಷ್ಠೆ ಆಗಿದೆ. ಇಲ್ಲಿಂದ ಮುಂದೆ ಹೋದರೆ ಇಲ್ಲಿ ಕಾಣಿಸ್ತಾ ಇದೆ ಸೇವಾ ಕಚೇರಿ. ಶ್ರೀ ಕ್ಷೇತ್ರ ಪಕ್ಕಿಬೆಟ್ಟು ಗರಡಿಯ ಅದ್ಭುತವಾದ ನಿರ್ಮಾಣವನ್ನು ಹೂವಿನ ಅಲಂಕಾರ ನಿರ್ಮಾಣಗೊಂಡಿದೆ. ಹೀಗೆ ಮುಂದೆ ಬಂದರೆ ನಾವು ಕಾಣ್ತಿದ್ದೆ ಪಕ್ಕಿಬೆಟ್ಟು ಗರಡಿಯ ಇದು ನೇಮ ನಡೆಯುವಂಥ ಜಾಗ ಇದು. ಇವತ್ತು ಇಲ್ಲಿ ತುಳಸಿಯ ಪ್ರತಿಷ್ಠೆ ಆಗಿದೆ. ತುಳಸಿ ಹಾಗೆ ಕೋಟಿ ಜನ ಇರಬೇಕು ಸಾಕ್ಷಾತ್ ಇರುತ್ತಿರುವಂಥ 2 ಅವಳಿ ಮರಗಳು ಕಟ್ಟೆಯನ್ನು ಹಾಗೆ ಉಳಿಸ್ಕೊಳ್ಳದೆ ಕಂಗೊಳಿಸ್ತಾ ಇದೆ. ಹಾಗೆ ಅದ್ಭುತವಾಗಿ ನಿರ್ಮಾಣವಾಗಿದೆ.
ವಿಶೇಷವಾಗಿ ಭಾಳ ಮನೋಹರವಾಗಿ ಬ್ರಹ್ಮಪ್ಲಸ್ ಮತ್ತು ಕ್ಲಾಸಿಕಲ್ ನೀಡಲಾಗಿದೆ, ಇಲ್ಲಿ ಕಾಣ್ಬೋದು. ಹಾಗೆ ಬಹಳಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮುಂದೆ ಇವತ್ತಿನಲ್ಲಿ ವಾಸ್ತು ಹಾಗೆ ಇದನ್ನು ನಾವು ಮೇಲೆ ಅದ್ಭುತವಾಗಿ ಸ್ವಲ್ಪ ಇಲ್ಲಿ ಹೋಮಾದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅದ್ಭುತವಾದ ಕಲಾಕೃತಿಗಳು ಇಲ್ಲಿ ನೋಡಬಹುದಾಗಿದೆ. ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ವಿಗ್ರಹ 19ನೇ ತಾರೀಕಿನಂದು ಬ್ರಹ್ಮಕಲಶದಲ್ಲಿ ಎಲ್ಲ ಪ್ರತಿಷ್ಠೆ ಆಗಲಿಕ್ಕಿದೆ, ದೇವರ ಕಲಶ ಪ್ರತಿಷ್ಠೆ ಆಗಲಿಕ್ಕಿದೆ. ಹಾಗಾಗಿ ಈ ಭವ್ಯವಾದ ಅಕ್ಕಿಗೊಟ್ಟು ಕ್ಷೇತ್ರದ ತುಂಬ ಹಲವು ವರ್ಷಗಳ ಕನಸು ಇದು ಸಾಕಾರಗೊಳ್ತಾ ಇದೆ. ಹಾಗಾಗಿ ಎಲ್ಲರೂ ಆದಷ್ಟು ಬ್ರಹ್ಮನ ಧನ ಸಹಾಯವಿದ್ದು ನಾಳೆಯಿಂದ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಶ್ರೀದೇವರ ಕೃಪಾ ಕಟಾಕ್ಷ ಪಾತ್ರರಾಗಬೇಕಂತ ಸವಿನಯದ ಆಮಂತ್ರಣವನ್ನು ನೀಡುತ್ತಿದ್ದೇನೆ. ಧನ್ಯವಾದಗಳು.